ಸಾಂಸ್ಕೃತಿಕ ನಗರಿ ಮೈಸೂರು ಜನರಿಗೆ ಬಿಗ್ ಶಾಕ್ ಕೊಟ್ಟಿದೆ ಡಿಕೆ ಸರ್ಕಾರ. ಕೇವಲ ಡಿಕೆ ಸರ್ಕಾರ ಮಾತ್ರವಲ್ಲ, ಅಲ್ಲಿಯ ಮೂಡಾ ಕೂಡ ಈಗ ಒಂದು ಬಿಗ್ ಶಾಕ್ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಮೂಡಾದ ಅಡಿಯಲ್ಲಿ ಬರುವಂತಹ 50/50 ನಿವೇಶನದ ಹಂಚಿಕೆ ರದ್ದಾದಂತಹ ಗೊಂದಲ ವ್ಯಕ್ತವಾಗ್ತಾ ಇದೆ. ಮೂಡಾ ಜನರಿಗೆ ಬಿಗ್ ಶಾಕ್ ಕೊಟ್ಟಿದೆ ಡಿಕೆ ಸರ್ಕಾರ. ಮೂಡಾದ 50/50 ನಿವೇಶನ ಹಂಚಿಕೆ ರದ್ದಿನ ಗೊಂದಲ ಈಗ ಗದ್ದಲ ಮಾಡ್ತಾ ಇದೆ. ರದ್ದಾಗುವಂತಹ 1100 ಸೈಟ್ ಯಾವ್ಯಾವು, ಅದರ ಲಿಸ್ಟ್ ಏನಾದರೂ ಬಿಡ್ತಾರಾ? ಯಾಕೆಂತಂದರೆ ಕೋಟಿ ಕೊಟ್ಟು ಸೈಟನ್ನು ಖರೀದಿ ಮಾಡಿದವರ ಕತೆ ಏನು ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಸೈಟ್ ಕೊಳ್ಳೋರಿಗೆ ಮಾರ್ಕೆಟ್ ರೇಟ್ನಷ್ಟೇ ಲಾಭವನ್ನು ಸರ್ಕಾರ ಕೊಡುತ್ತಾ? ಮೂಲ ಮಾಲೀಕರಿಂದ ಸೈಟ್ ಖರೀದಿದವರ ಪಾಡೇನು? ಹಾಗಾದರೆ ಸೈಟ್ ಮಾಲೀಕರಲ್ಲಿ ಆತಂಕ, ಭೀತಿ ಎದುರಾಗಿದೆ. ನಗರಾಭಿವೃದ್ಧಿ ಮಂತ್ರಿ ಯತೀಂದ್ರ ವಿರುದ್ಧ ಈಗ ಮೈಸೂರಿನ ಜನ ರಣ ಅಂತ ಇದ್ದಾರೆ. ಮೈಸೂರು ಜನರಿಗೆ ಇದು ಒನ್ ಆಫ್ ದ ಬಿಗ್ ಶಾಕ್ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರದಿಂದ. ಯಾಕೆಂತಂದರೆ ಮೂಡಾ ನಿವೇಶನದ ಅಡಿಯಲ್ಲಿ ಬರುವಂತಹ 50/50 ಸೈಟ್ಗಳ ಹಂಚಿಕೆ ರದ್ದಾಗಿದೆ. ರದ್ದಾಗುವಂತಹ 1100 ಸೈಟ್ಗಳು ಯಾವ್ಯಾವು, ಅದರ ಲಿಸ್ಟ್ ಏನಾದರೂ ಬಿಡ್ತಾರಾ? ಯಾವ ಸೈಟ್ ರದ್ದಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಜನಗಳಿಗೆ? ಒಂದು ಅಧಿಕೃತ ಪಟ್ಟಿಯನ್ನು ಮೂಡಾ ಬಿಡುಗಡೆ ಮಾಡಿದರೆ ತಾನೇ ಅದು ಯಾವುದು ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಸೈಟ್ ಕೊಳ್ಳೋರಿಗೆ ಮಾರ್ಕೆಟ್ ರೇಟ್ನಲ್ಲಿ ನಷ್ಟ ಭರಿಸಿಕೊಡುತ್ತಾ ಮೂಡಾ? ಸೈಟ್ ಏನೋ ಹೋಗಿಬಿಡುತ್ತೆ. ಈ ನಿವೇಶನದ ಅಡಿಯಲ್ಲಿ 50/50 ಸೈಟ್ಸ್ಗಳು ಬರಲ್ಲ. ಸೊ ಯಾರು ಸೈಟನ್ನು ಮಾಡ್ಕೊಳ್ಬೇಕು ಅಂತ ಹಣವನ್ನು ಹಾಕಿರ್ತಾರೆಯೋ ಅವರಿಗೆ ರೈಟ್ ನಾವು ಮಾರ್ಕೆಟಲ್ಲಿ ಏನು ರೇಟ್ ಇದೆ ಆ ರೇಟ್ಗೆ ತಕ್ಕಂತೆ ಒಂದು ರೇಟನ್ನು ಫಿಕ್ಸ್ ಮಾಡಿ ವಾಪಸ್ ಹಣವನ್ನು ಕೊಡುತ್ತಾ ಮೂಡಾ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಸೊ ಮೂಡಾದ ಈ ಒಂದು ನಡೆಯಿಂದ ಮೈಸೂರಿನ ಜನಕ್ಕೆ ಆತಂಕ ಹೆಚ್ಚಾಗಿದೆ. ಆ್ಯಂಡ್ ಅಲ್ಲಿನ ನಗರಾಭಿವೃದ್ಧಿ ಮಂತ್ರಿಯಾಗಿರುವಂತಹ, ಮೈಸೂರು ಉಸ್ತುವಾರಿ ಸಚಿವರಾಗಿರುವಂತಹ ಯತೀಂದ್ರ ಅವರ ಮೇಲೆ ರಣ ಅಂತ ಇದ್ದಾರೆ. ಇದು ಬದಲಿ ನಿವೇಶನ ಅಲ್ಲವೇ ಅಲ್ಲ ಅಂದರೂ ದೂರುದಾರರು 50/50 ಅನುಪಾತದಲ್ಲಿ ಹಂಚಿದ್ದ ಸೈಟ್ ರದ್ದು ಅಂತಾಗಲಿ ನಗರಾಭಿವೃದ್ಧಿ ಇಲಾಖೆಗೆ ತಕ್ಷಣ ಪತ್ರ ಬರೆದ ದೂರುದಾರ ಮೂಡಾ ಹಗರಣದ ವಿರುದ್ಧ ಸ್ನೇಹಮಯಿ ಕೃಷ್ಣ ಈಗ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬರೀ ಸೈಟು ವಾಪಸ್ ಮಾತ್ರ ಅಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಕೂಡ ಆಗಲಿ ಎನ್ನುವಂತಹದ್ದು ಸ್ನೇಹಮಯಿ ಕೃಷ್ಣ ಅವರ ವಾದ. ರಿಯಲ್ ಎಸ್ಟೇಟ್ ಕುಳಗಳು ಅಧಿಕಾರಿಗಳ ತಪ್ಪಿಗೆ ಕ್ರಮ ಆಗಲಿ ಅಂತಿದ್ದಾರೆ. ಡಾಕ್ಟರ್ ಯತೀಂದ್ರ ಆದೇಶದ ಬೆನ್ನಲ್ಲಿಯೇ ಹೊಸ ಕಂಪ್ಲೇಂಟ್. ಅಡ್ಡಗೋಡೆ ಮೇಲೆ ದೀಪದ ರೀತಿಯಲ್ಲಿ ಆದೇಶ ಮಾಡಿದರೆ ಅದು ವೇಸ್ಟ್. ಕೋರ್ಟ್ಗೆ ಹೋಗಿ ತಮ್ಮ ಸೈಟ್ ಜೋಪಾನವನ್ನು ಮಾಡಿಕೊಳ್ತಾರೆ ಜನ. ಆದ್ದರಿಂದ ಬದಲಿ ಎಲ್ಲ 50/50 ಸೈಟ್ಸ್ ಹಂಚಿಕೆ ರದ್ದಾಗಲಿ, ಪರಿಷ್ಕೃತ ಆದೇಶ ಹೊರಡಿಸಲು ಸ್ನೇಹಮಯಿ ಕೃಷ್ಣ ಈಗ ಪತ್ರವನ್ನು ಬರೆದಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಗೆ ದೂರುದಾರರು 4 ಮನವಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಲೋಪದೋಷ ಸರಿ ಮಾಡುವಂತೆ ಮಾಡಿದಂತಹ 4 ಮನವಿಯಾದರೂ ಏನು ಅನ್ನುವಂತಹ ವಿಚಾರಗಳೇ ಈಗ ಅನೇಕರಲ್ಲಿ ಕಾಡ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರ ಆಗ್ರಹ ಏನು? ತಕ್ಷಣ ಅಕ್ರಮವಾಗಿ ಹಂಚಿದಂತಹ ಸೈಟು ವಾಪಸ್ ಪಡೆದು ಅಲ್ಲಿ ಫಲಕವನ್ನು ಹಾಕಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೈಟು ಹಂಚಿದಂತಹ ಅಧಿಕಾರಿಗಳು ಸೈಟ್ ಪಡೆದವರ ವಿರುದ್ಧ ಕ್ರಮ ಆಗಲಿ ಅಂತ ಹೇಳ್ತಾ ಇದ್ದಾರೆ. 50/50 ಅನುಪಾತದಲ್ಲಿ ಮೂಡಾ ಹಂಚಿದಂತಹ ಎಲ್ಲ ಸೈಟ್ಸ್ಗಳು ಈಗ ವಾಪಸ್ ಆಗಬೇಕು ಅನ್ನುವಂತಹ ಮನವಿಯನ್ನು ಸಲ್ಲಿಸಿದ್ದಾರೆ. 50/50 ಅನುಪಾತದಲ್ಲಿ ಹಂಚಿದಂತಹ ಸೈಟ್ ರದ್ದಾಗಬೇಕು ಅಂತ ಪರಿಷ್ಕೃತ ಮನವಿಯನ್ನು ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ. ಯಾರ್ಯಾರು ಸೈಟನ್ನು ಹಂಚಿದ್ದಾರೆ, ಯಾರ್ಯಾರು ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಅವರ ಮೇಲೆ ಆ್ಯಕ್ಷನ್ ಆಗಬೇಕು. ಸೈಟ್ ಹಂಚಿದಂತಹ ಅಧಿಕಾರಿಗಳ ಮೇಲೆ, ಸೈಟ್ ಪಡೆದುಕೊಂಡವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ. 50/50 ಅನುಪಾತದಲ್ಲಿ ಹಂಚಿದಂತಹ ಸೈಟ್ಗಳು ಬರೀ ಸೈಟ್ಗಳಲ್ಲ, ಬರೀ ಸೈಟ್ ವಾಪಸ್ ಮಾತ್ರ ಅಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಪನಿಷ್ಮೆಂಟ್ ಆಗಬೇಕು. ರಿಯಲ್ ಎಸ್ಟೇಟ್ ದೊಡ್ಡ ಕುಳಗಳು ಅಧಿಕಾರಿಗಳ ತಪ್ಪಿಗೆ ಕ್ರಮ ಆಗಬೇಕು. ಡಾಕ್ಟರ್ ಯತೀಂದ್ರ ಆದೇಶ ಬೆನ್ನಲ್ಲಿಯೇ ಈಗ ಹೊಸ ಕಂಪ್ಲೇಂಟ್ ಒಂದು ಉದ್ಭವ ಆಗಿದೆ. ಅಡ್ಡಗೋಡೆ ಮೇಲೆ ದೀಪದ ರೀತಿಯಲ್ಲಿ ಆದೇಶ ಮಾಡಿದರೆ ಅದು ವೇಸ್ಟ್ ಅನ್ನುವಂಥ ಆಗ್ರಹವನ್ನು ಸ್ನೇಹಮಯಿ ಕೃಷ್ಣ ಮಾಡ್ತಾ ಇದ್ದಾರೆ. ಇದು ಬದಲಿ ನಿವೇಶನ ಅಲ್ಲವೇ ಅಲ್ಲ ಅಂತ ದೂರುದಾರರ ಒಂದು ದೂರು. ಸೊ 1100 ಸೈಟ್ಗಳು ರದ್ದಾಗುತ್ತಂತೆ ಅನ್ನುವಂಥ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಆ ಸೈಟ್ಗಳು ಯಾರ್ಯಾರದ್ದು? 1100 ಸೈಟ್ಗಳ ಪೈಕಿ ನಿಮ್ಮ ಸೈಟ್ ಏನಾದರೂ ಇದೆನಾ ಇಲ್ವಾ ಅಂತ ನೀವು ತಿಳ್ಕೊಳ್ಳೋದು ಹೇಗೆ?
ಅದಕ್ಕಂತಾನೆ ಒಂದು ಲೀಸ್ಟನ್ನು ಮೂಡ ಬಿಡಬೇಕು. ಆ ಲೀಸ್ಟ್ ಬಿಡುತ್ತಾ ಅನ್ನುವಂಥದ್ದೇ ಈಗ ಒಂದು ಪ್ರಶ್ನೆಯಾಗಿದೆ. ಯತೀಂದ್ರ ಅವರ ವಿರುದ್ಧ ಜನ ಈಗ ಕಿಡಿಕಾಡ್ತಾ ಇದ್ದಾರೆ. ಇದು ಬದಲಿ ನಿವೇಶನ ಅಲ್ವೇ ಅಲ್ಲ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಯಾರ್ಯಾರು ಮೂಡ ಸೈಟ್ಗಳನ್ನು ಬೇರೆಯವರು ತಗೊಂಡಿದ್ದಾರೆ, ಸೊ ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರತಿನಿಧಿ ಸಂದೀಪ್, ಏನಿದು ಮತ್ತೊಮ್ಮೆ ನಿವೇಶನದ ಒಂದು ಗದ್ದಲ ಮತ್ತು ಸ್ನೇಹಮಯಿ ಕೃಷ್ಣ ಅವರ ದೂರು ಏನು ಹೇಳುತ್ತೆ? ಭಾಳ ಸಂಕ್ಷಿಪ್ತವಾಗಿ ನೀವು ಹೇಳೋದಾದರೆ. ಖಂಡಿತವಾಗಿಯೂ ಶ್ರೀನಿವಾಸ್, ಅಂದ್ರೆ ನಿನ್ನೆ ಏನು ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರು ಸಚಿವರ ಸೂಚನೆ ಮೇರೆಗೆ ಹೊರಡಿಸಿರ್ತಕ್ಕಂಥ ಆದೇಶ ಎಲ್ಲರಿಗೂ ಒಂದು ಮಟ್ಟದಲ್ಲಿ ಅಂದ್ರೆ ಹೋರಾಟ ಮಾಡ್ತಿದ್ದಂತವ್ರಿಗೆ, ದೂರುದಾರರಿಗೆ ಒಂದು ಮಟ್ಟದ ಜಯವನ್ನು ತಂದುಕೊಟ್ಟಿದೆ ಈ ಕ್ಷಣಕ್ಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಆದೇಶದಲ್ಲೂ ಕೂಡ ಕೆಲವು ಗೊಂದಲಗಳು ಇರುವಂತಹದ್ದು. ಅದೇ ಕಾರಣಕ್ಕೆ ಈಗ ಆ ಗೊಂದಲಗಳನ್ನೆಲ್ಲವನ್ನ ಕೂಡ ನಿವಾರಿಸಿ ಮರು ಆದೇಶವನ್ನು ಹೊರಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ನೇಹಮಯಿ ಕೃಷ್ಣರವರು ಮತ್ತೊಮ್ಮೆ ದೂರು ಅಥವಾ ದೂರರ್ಜಿಯನ್ನ ಕೊಡ್ಲಿಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಖುದ್ದು ಏನು ನಗರಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿಯ ಅವರನ್ನ ಭೇಟಿಯಾಗಿ ಬೆಂಗಳೂರಲ್ಲಿ ಏನು ಖುದ್ದು ಒಂದು ಈ ದೂರ ಅರ್ಜಿಯನ್ನ ಕೊಡುವಂತಹದ್ದು. ಆ ದೂರ ಅರ್ಜಿಯನ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ನಿನ್ನೆ ಹೊರಡಿಸಿರ್ತಕ್ಕಂಥ ಆದೇಶದಲ್ಲಿ ಒಂದು ಉಲ್ಲೇಖ ಆಗಿರ್ತಕ್ಕಂತಹದ್ದು 2023 ಮಾರ್ಚ್ 14ರ ನಂತರದಲ್ಲಿ ಏನು ಮೂಡದಿಂದ ಹಂಚಿಕೆ ಆಗಿರ್ತಕ್ಕಂಥ ಬದಲಿ ನಿವೇಶನಗಳನ್ನ ರದ್ದತಿಗೆ ಕೋರಿ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ. ಅದು ಬದಲಿ ನಿವೇಶನಗಳಲ್ಲ ಅನ್ನುವಂಥದ್ದು ಈಗ ಏನು ದೂರುದಾರ ಆಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣರವರ ವಾದ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಬದಲಿ ನಿವೇಶನಗಳು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಸಿದ್ದರಾಮಯ್ಯನವರ ಪತ್ನಿಯವರು ಜಮೀನನ್ನ ಕಳ್ಸಿಕೊಂಡಿದ್ದದ್ದು ಹಳವೆ ಕೆಸರೆ ಭಾಗದಲ್ಲಿ. ಆದ್ರೆ ಅವರಿಗೆ ಏನು ಸೈಟ್ ಅನ್ನ ನಿವೇಶನಗಳನ್ನ ಕೊಟ್ಟಿದ್ದಂಥದ್ದು ವಿಜಯನಗರ ಈ ರೀತಿಯ ಭಾಗದಲ್ಲಿ. ಯಾವಾಗ ನಮ್ಗೆ ನಾವು ಕಳ್ಕೊಂಡಂತ ಜಮೀನಲ್ಲಿ ಒಂದು ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ಅಥವಾ ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಕೂಡ ಅಭಿವೃದ್ಧಿ ಪಡಿಸದೆ ಇರುವಂತಹ ಸಂದರ್ಭದಲ್ಲಿ ನಾವು ನಿಯಮಾನುಸಾರವಾಗಿ ಅರ್ಜಿಯನ್ನ ಕೊಟ್ಟು ಆ ಒಂದು ಜಾಗದಲ್ಲಿ ಬೇಡ, ಬೇರೆ ಜಾಗದಲ್ಲಿ ನಮ್ಗೆ ಪರ್ಯಾಯವಾಗಿ ಜಾಗವನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಅರ್ಜಿಗಳನ್ನ ಕೊಟ್ಟು ಸೈಟ್ ಗಳನ್ನ ಪಡ್ಕೊಳ್ತಾರೆ. ಇದನ್ನ ಬದಲಿ ನಿವೇಶನಗಳು ಅಂತಾರೆ. ಆದ್ರೆ 50-50 ಅನುಪಾತದ ಏನು ಹಗರಣ ಆಗಿದೆ, ಇದು ನಾವು ಕಳ್ಕೊಂಡಿರ್ತಕ್ಕಂಥ ಜಮೀನುಗಳಿಗೆ ಏನು ಯಾರು ಫಲಾನುಭವಿಗಳ ಅಲ್ಲ ಅವರಿಗೂ ಕೂಡ ಒಂದಷ್ಟು ಏನು ಪರಿಹಾರದ ರೂಪದಲ್ಲಿ ನಿವೇಶನಗಳನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು ಈ ಹಗರಣ ಆಗಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಆ ಒಂದು ಏನು ಬದಲಿ ನಿವೇಶನ ಅನ್ನುವಂತ ಜಾಗದಲ್ಲಿ 50-50 ಅನುಪಾತದಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ಸೈಟ್ಗಳು ಅಥವಾ ನಿವೇಶನಗಳು ಅನ್ನುವಂಥದ್ದನ್ನ ಮರು ಆದೇಶವನ್ನು ಹೊರಡಿಸಬೇಕು. ಬಹಳ ಪ್ರಮುಖವಾಗಿ ಇಲ್ಲಿ ಬರೀ ಕೇವಲ ನಿವೇಶನಗಳ ರದ್ದತಿಗೆ ಮಾತ್ರ ಆದೇಶವನ್ನು ಮಾಡಿದ್ದಾರೆ. ಈ ಒಂದು ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂತಹ ಕೇಸ್ ವರ್ಕರ್ ಇಂದ ಹಿಡಿದು ಮೇಲ್ಮಟ್ಟದ ಅಧಿಕಾರಿಗಳು ಯಾರೆಲ್ಲ ಕೂಡ ಈ ಹಗರಣದಲ್ಲಿ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ಸೂಕ್ತ ಕಾನೂನು ಕ್ರಮವನ್ನ ಒದಗಿಸಬೇಕು ಅನ್ನುವಂಥದ್ದು ಎರಡನೇ ಅಂಶ ಆಗಿರ್ತಕ್ಕಂಥದ್ದು ಈ ದೂರರ್ಜಿಯಲ್ಲಿ. ಅಲ್ಲದೆ ಮೂರನೇ ಅಂಶ ಕೂಡ ಆಗಿರ್ತಕ್ಕಂಥದ್ದು ಕೇವಲ ಸೈಟ್ ಅನ್ನ ರದ್ದತಿ ಮಾಡಿದ್ರೆ ಸಾಲದು, ಅವುಗಳನ್ನೆಲ್ಲವೂ ಕೂಡ ವಾಪಸ್ ವಶಕ್ಕೆ ಪಡೆದು ಮೂಡ ಏನು ಮುಟ್ಟುಗೋಲನ್ನು ಹಾಕಬೇಕು ಅನ್ನುವಂಥದ್ದು ಕೂಡ ದೂರರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಖುದ್ದು ಏನು ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರನ್ನ ಭೇಟಿಯಾಗಿ ದೂರುದಾರರು ಸ್ನೇಹಮಯಿ ಕೃಷ್ಣರವರು ತಮ್ಮ ದೂರರ್ಜಿಯನ್ನ ಕೊಡ್ತಾರೆ. ಆ ನಂತರದಲ್ಲಿ ಏನಾದ್ರು ಪರಿಶೀಲಿಸಿ ಮರು ಆದೇಶವನ್ನು ಏನಾದ್ರು ಹೊರಡಿಸ್ತಾರ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಶ್ರೀನಿವಾಸ್, ಓಕೆ, ಧನ್ಯವಾದಗಳು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇದು ಮೂಡ ಸಂಬಂಧಪಟ್ಟಂತಹ ಅಕ್ರಮಕ್ಕೆ ಲಿಟರಲಿ ಎಲ್ಲೊಂದು ಕಡೆ ಬ್ರೇಕ್ ಅನ್ನುವಂಥದ್ದು ಬಿದ್ದಿದೆ. ಸೊ ಸ್ನೇಹಮಯಿ ಕೃಷ್ಣ ಈಗ ಆಗ್ರಹವನ್ನು ಮಾಡಿದ್ದಾರೆ. 50-50 ಅನುಪಾತದಲ್ಲಿ ಮೂಡ ಹಂಚಿದಂತಹ ಎಲ್ಲ ಸೈಟ್ಸ್ಗಳಿಗೆ ಈಗ ವಾಪಸ್ ಪಡಿಬೇಕು ಅನ್ನುವಂತಹ ಮನವಿ ಅನ್ನುವಂಥದ್ದಾಗಿದೆ. ಸೊ ಈಗ ಎಲ್ಲ ಸೈಟ್ಗಳು 50-50 ಎಲ್ಲ ಸೈಟ್ಗಳು ರದ್ದಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.